ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇರುವಂತದ್ದು. ಈ ನಡುವೆ ಈಗ ಅಯೋಧ್ಯೆ ರಾಮ ಮಂದಿರಕ್ಕೆ ಚಿನ್ನದ ದ್ವಾರ ಚಿನ್ನದ ದ್ವಾರ ಅಳವಡಿಕೆ ಕಾರ್ಯ ಕೂಡ ಆರಂಭಗೊಂಡಿದೆ. ಅತ್ಯಂತ ಆಕರ್ಷಕವಾಗಿರುವಂತಹ ಚಿನ್ನದ ದ್ವಾರ ಇದನ್ನ ಅಳವಡಿಸುವಂತಹ ಕಾರ್ಯ ಕೂಡ ಈಗ ಆರಂಭಗೊಂಡಿರುವಂತದ್ದು. ಇದು ಅಯೋಧ್ಯೆ ರಾಮ ಮಂದಿರಕ್ಕೆ ಚಿನ್ನದ ದ್ವಾರವನ್ನ ಅಳವಡಿಸುವಂತಹ ಕಾರ್ಯ ಈಗ ಆರಂಭಗೊಂಡಿದೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಅತ್ಯಂತ ಆಕರ್ಷಕವಾಗಿರುವಂತಹ ಚಿನ್ನದ ದ್ವಾರ ಮೇಲ್ಭಾಗದ ಎಡಬಲಕ್ಕೆ ಇಬ್ಬರು ಶಿಲಾಬಾಲಕಿಯರು ಕೈಮುಗಿದಂತೆ ಕೆತ್ತನೆಯನ್ನು ಕೂಡ ಈ ದ್ವಾರದಲ್ಲಿ ಮಾಡಲಾಗಿದೆ. ಶಿಲಾಬಾಲಕಿಯರು ಆನೆಯ ಸೊಂಡಿಲ ಮೇಲ್ಭಾಗದಲ್ಲಿ ಕಮಲದ ಕಲಾಕೃತಿ ಗಮನ ಸೆಳಿತಾ ಇರುವಂಥದ್ದು. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಇರುವಂಥದ್ದು, ಆಕರ್ಷಣೀಯವಾಗಿರುವಂಥದ್ದು ಚಿನ್ನದ ದ್ವಾರ ದೇಗುಲದ ಮಂಟಪದ ಕಲಾಕೃತಿ ಕೂಡ ಈ ಬಾಗಿಲಲ್ಲಿ ಇದೆ. ನೋಡಿ ಈಗ ಅಳವಡಿಸುವಂಥ ಕಾರ್ಯ ನಡೀತಾ ಇದೆ. ಯಾವ ರೀತಿಯಾಗಿ ಬಾಗಿಲನ್ನು ನಿರ್ಮಾಣ ಮಾಡಲಾಗಿದೆ, ನಿರ್ಮಿಸಲಾಗಿದೆ ಅಂತ ನೀವು ಕೂಡ ಗಮನಿಸ್ತಾ ಇರ್ಬೋದು. ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅಲ್ಲಿ ಬಾಗಿಲನ್ನು ಯಾವ ರೀತಿಯಾಗಿ ಅಲಂಕೃತವಾಗಿ ಕೆತ್ತನೆ ಮಾಡಲಾಗಿದೆ, ಚಿನ್ನ ಲೇಪಿತ ಬಾಗಿಲದು. ಇದು ಅಯೋಧ್ಯೆ ರಾಮ ಮಂದಿರಕ್ಕೆ ಈ ದ್ವಾರವನ್ನು ಅಳವಡಿಸ್ತಾ ಇರುವಂತಹ ದೃಶ್ಯ ನೋಡಿ. ಅತ್ಯಂತ ಆಕರ್ಷಕವಾಗಿರುವಂತಹ ಇದು ಚಿನ್ನದ ದ್ವಾರ. ಮೇಲ್ಭಾಗದ ಎಡಬಲಕ್ಕೆ ಇಬ್ಬರು ಶಿಲಾಬಾಲಕಿಯರು ಕೈ ಮುಗಿದಂತೆ ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಬಾಗಿಲಲ್ಲಿ ಶಿಲಾಬಾಲಕಿಯರು ಆನೆಯ ಸೊಂಡಿಲ ಮೇಲ್ಭಾಗದಲ್ಲಿ ಕಮಲದ ಕಲಾಕೃತಿ ಕೂಡ ಬಹಳ ಗಮನವನ್ನು ಸೆಳೀತಾ ಇದೆ. ದೇಗುಲದ ಮಂಟಪದ ಕಲಾಕೃತಿ ಕೂಡ ಈ ಡೋರಲ್ಲಿ ಕೆತ್ತಿದ್ದಾರೆ. ಅದನ್ನೀಗ ಅಳವಡಿಸುವಂಥ ಕಾರ್ಯ ಆಗ್ತಾ ಇರುವಂಥದ್ದು. ಅಲ್ಲಿ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಟೈಮ್ ಬಂದೇ ಬಿಟ್ಟು ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕೂಡ ಅಷ್ಟೇ ವೇಗವಾಗಿ ಸಾಗ್ತಾ ಇರುವಂಥದ್ದು.